ವಿವರ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತು ಸಿಲ್ಕ್ ಥ್ರೆಡ್ ಇಂದ ಒಂದು ಬ್ಯಾಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ಲು. ನೀವು ಹೊರಗಡೆ ಎಲ್ಲ ತೊಗೊಳ್ತೀನಿ ಅಂದರೆ ಆಲ್ಮೋಸ್ಟ್ 250-300 ರೇಂಜ್ ಆದರೂ ಇದ್ದೇ ಇರುತ್ತೆ. ತುಂಬಾ ಸಿಂಪಲ್ಲು. ಇದು ಕಲ್ತ್ಕೊಳ್ಳಿಕ್ಕೋಸ್ಕರ ಅಂತಾನೆ ನನ್ನ ಫ್ರೆಂಡ್ ಬಂದಿದ್ದಾರೆ, ಕಲಿಸ್ಲಿಕ್ಕೋಸ್ಕರ ಅಂತಾನೆ ನಿಮಗೋಸ್ಕರ. ಸೊ ಬನ್ನಿ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳನ್ನ ನೋಡ್ಕೊಳ್ಳೋಣ. ಇದೇನಿದೆ, ಇದು ಚೈನ್ ಕಾಣಿಸ್ತಿದೆಲ್ಲ, ಸ್ಟೋನ್ ಚೈನ್ ಅಂತಾನೆ ಹೇಳ್ತಾರೆ. ಸೊ ಇದು ಬೇಕಾಗತ್ತೆ. ಆನಂತರ ಗ್ಲೂ ಫೆವಿಕಲ್ ಆದರೂ ಆಗುತ್ತೆ. ಆನಂತರ ಬ್ಯಾಂಗಲ್ಲು. ಈ ಥರ ದೊಡ್ಡ ಗಾತ್ರದ ಬಳೆಗಳು ತಗೊಳ್ಳಿ. ಈವನ್ ನೀವು ಸಣ್ಣದು ಕೂಡ ತೊಗೊಬೋದು. ನೋಡಿ, ಆ ಕಡೆ ಈ ಕಡೆ ಕಾಂಬಿನೇಷನ್ ಮಾಡಿ, ಸಣ್ಣ ಮಧ್ಯ ದೊಡ್ಡದು ಇರುತ್ತಲ್ಲ, ಆ ಥರ ಮಾಡ್ತೀನಿ ಅಂದರೂ ಕೂಡ ತೊಗೋಬೋದು. ಆನಂತರ ಯಾವುದಾದ್ರೂ ನಿಮ್ಮ ಇಷ್ಟ ಆಗಿರುವಂಥ ಕಲರ್ಸು, ಸಿಲ್ಕ್ ಥ್ರೆಡ್ಡು, ಆನಂತರ ಸಿಸರ್ಸು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಒಂದು ಖಾಲಿ ಬಾಕ್ಸ್ ತೊಗೊಂಡಿದ್ದಾರೆ. ಅಥವಾ ನಿಮಗೆ ಪೇಪರ್ ಇದ್ರೂ ಓಕೆ, ನೋಟ್ ಪ್ಯಾಡ್ ಇದ್ರೂ ಓಕೆ, ಯಾವುದಿದ್ರೂ ಓಕೆ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಈ ದಾರ ಏನಿದೆ, ಈ ಸಿಲ್ಕ್ ಥ್ರೆಡ್ಡು ಈ ರೀತಿ ಇಟ್ಟು ಸುತ್ಕೊಳ್ತಾ ಬರ್ತೀವಿ. ನೋಡಿ, ಸುತ್ತ ತೋರಿಸ್ತಾರೆ ಈಗ. ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್? ಈ ರೀತಿ ಸುತ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಆದಷ್ಟು ಒಂದು 20 ರೌಂಡ್ಸ್ ಆದರೂ ಸುತ್ಕೊಂಡ್ರೆ ಏನಾಗುತ್ತೆ, ದಪ್ಪ ಬರುತ್ತೆ ಬಳೆ. ಮತ್ತು ಈ ಸ್ವಲ್ಪ ಕಡಿಮೆ, ಈಗ 8-15 ಆ ರೀತಿ ಸುತ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ, ನೀವು ತುಂಬ ಹೊತ್ತು ಬಳೆನ ಸುತ್ತಬೇಕಾಗತ್ತೆ ಮತ್ತು ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇದೊಂದು ಮೆಥಡು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು 20 ಎಳೆ ದಾರನ ಸುತ್ತಿಟ್ಕೊಂಡಿದ್ದಾರೆ. ಈ ಎಂಡ್ ಇಲ್ಲಿದೆ ನೋಡಿ, ಈ ಎಂಡ್ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದಾರೆ. ಈಗ ಕಟ್ ಮಾಡ್ಕೊಂಡು ಅದನ್ನು ಈ ರೀತಿ ನಿಧಾನಾಗೆ ಈ ರೀತಿ ಓಪನ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಈ ಕಾರ್ನರು ಮತ್ತು ಆ ಕಾರ್ನರ್ ಹಿಡಿದು ಎರಡೂ ಸಮವಾಗಿ ಮಾಡ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ದಾರ ಇದು ಮಾಡ್ಕೊಂಡಿದ್ದಾರೆ. ಈಗ ಏನು ಮಾಡಬೇಕು, ಈ ಕಾರ್ನರ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಬಳೆ ಇಟ್ಕೊಂಡು, ಓಕೆ ನೋಡಿ, ಈಗ ಒಳಗಡೆ ಏನಿದೆ ಈ ಗ್ಲೂನ ಇದ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ರೀತಿ ಗ್ಲೂ ಹಾಕ್ಕೊಬೇಕು. ಯಾಕೆ ಅಂದರೆ ಒಳಗಡೆ ಚೆನ್ನಾಗಿ ಈ ಏನು ಸಿಲ್ಕ್ ಥ್ರೆಡ್ ಸುತ್ತೀವಲ್ಲ, ಅದು ನೀಟಾಗಿ ಸ್ಟಿಕ್ ಆಗಬೇಕು, ಅಂದರೆ ಅಂಟ್ಕೋಬೇಕು. ಅದಕ್ಕೋಸ್ಕರ ಗ್ಲೂ ಹಾಕ್ತಾ ಇರೋದು. ಓಕೆ, ನೋಡ್ತಿದ್ದೀರಾ ಅಲ್ಲ? ಈಗ ಅವರು ಇಲ್ಲಿ ಇಟ್ಕೊಂಡಿದ್ದಾರೆ. ಈಗ ಈ ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಸ್ವಲ್ಪ ಒಳಗಡೆ ಈ ರೀತಿ ಇಟ್ಕೊಂಡು, ನೋಡಿ ಕಾಣಿಸ್ತಿದೆ ಅಲ್ಲ, ಈ ರೀತಿ ಇಟ್ಕೊಂಡು ಸುತ್ಕೊಳ್ತಾ ಬರ್ತಾರೆ. ಓಕೆ ನೋಡಿ ಫ್ರೆಂಡ್ಸ್, ಈಗ ನಾವು ಪ್ರತಿ ಸತಿ ಈ ಏನಿದೆ ಬಳೆಗೆ, ಸಿಲ್ಕ್ ಥ್ರೆಡ್ಗೆ ಈ ದಾರ ನೂಲು ಸುತ್ತಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗ್ಲೂ ಪ್ರತಿ ಒಂದಕ್ಕೂ ಗಮ್ ಹಾಕ್ತಾ ಹೋಗ್ಬೇಕು. ಯಾಕೆ ಈ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂದರೆ, ಇಲ್ಲ ಅಂದರೆ ಈ ಸಿಲ್ಕ್ ದಾರ ಏನಿದೆ ಅದು ಜರುಗ್ಬಿಡತ್ತೆ. ನೋಡಿ, ಬಳೆ ಹಾಕೊಂಡಿರ್ತೀವ, ಈಗೇನೋ ಒಂದು ಮಕ್ಳು ಹಿಂಗೆ ಅಂದರು, ಈಗ ದಾರ ಕಾಣಿಸುತ್ತೆ, ಒಳಗಡೆ ಇರೋ ಕಲರ್ ಕಾಣಿಸುತ್ತೆ ಯಾವ ಕಲರ್ ಇದೆ ಅಂತ. ಸೊ ಅದು ಜರುಗಬಾರ್ದು. ಮತ್ತು ಡ್ಯೂರೇಬಿಲಿಟಿ ಜಾಸ್ತಿ ಇರುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಇದನ್ನು ಉಪಯೋಗಿಸ್ಕೋಬೋದು. ನೋಡಿ, ಈಗ ಈ ರೀತಿ ನೋಡಿ ಹಿಂಗೆ ಬಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ತಿರ್ಗಾ ಒಳಗಡೆಯಿಂದ ಎತ್ಕೊಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ಎತ್ಕೊಂಡು ಮತ್ತೆ ಬಂದು, ನೆನಪಲ್ಲಿರಲಿ ಫ್ರೆಂಡ್ಸ್, ಒಳಗಡೆ ಗಮ್ ಹಾಕಿರಬೇಕು. ಪ್ರತಿ ಸತಿ ಒತ್ತಿ ಹೇಳ್ತಾ ಇರೋ ದೃಷ್ಟಿ ನೆನಪಿದೆ ಅಲ್ಲ? ನೋಡಿ, ಕಾಣಿಸ್ತಿದೆಲ್ಲ ಗಮ್ಮು? ಓಕೆ, ಈ ರೀತಿ ಸುತ್ಕೊಳ್ತಾ ಬರೋಣ. ಓಕೆ, ನೋಡ್ತಿದ್ದೀರಲ್ಲ? ಸ್ವಲ್ಪ ಹಾಗೆ ಲೂಸ್ ಮಾಡ್ಕೊಳ್ತಾ ಸುತ್ಕೊಳ್ತಾ ಬನ್ನಿ. ಓಕೆ, ನೋಡ್ತಿದ್ದೀರಲ್ಲ? ಈಗ ಇದು ಇಲ್ಲಿ ತನಕ ಸುತ್ಕೊಂಡಿದ್ದೀವಿ. ಈಗ ಇದಕ್ಕೆ ಗಮ್ ಹಾಕೋದು ತೋರಿಸ್ತಾರೆ ನೋಡಿ. ಅದನ್ನು ಈ ರೀತಿ ಹಿಡ್ಕೊಂಡು ಗಮ್ ಸ್ವಲ್ಪ ಹಾಕಿ ನೋಡಿ. ಈಗ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನ ಏನಕ್ಕೆ ಅಂದರೆ, ಪ್ರತಿ ಸತಿ ಹೇಳ್ತಾ ಇರೋದು, ಇಲ್ಲಾಂದರೆ ಲೂಸ್ ಆಗಿಬಿಡತ್ತೆ. ಸೊ ನೆನಪಲ್ಲಿ ಇಟ್ಕೊ. ತಿರ್ಗಾ ನೋಡಿ, 1 by 1 ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇಷ್ಟು ಸುತ್ಕೊಂಡಿದ್ದೇವೆ. ಇಷ್ಟು ಸುತ್ಕೊಂಡ ನಂತರ ಇನ್ನು ಇಷ್ಟು ಶಾರ್ಟೇಜ್ ಆಯ್ತು. ಸೊ ಏನು ಮಾಡಿದ್ವಿ ನಾವಿಲ್ಲಿ, ಈಗ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಗ್ಲೂ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಸೇಮ್ ಥ್ರೆಡ್ಡಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು, ಅಥವಾ ಕಾಂಟ್ರಾಸ್ಟ್ ಕಲರಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಲೈಕ್ ಇದಕ್ಕೆ ಕಾಂಬಿನೇಷನ್ಗೆ ಈ ಗ್ರೀನ್ ಅಥವಾ ಬ್ಲೂ ಯಾವುದಾದ್ರೂ ನಿಮಗೆ ಹೇಗೆ ಖುಷಿ ಅನಿಸುತ್ತೋ ಆ ರೀತಿ. ಸೊ ಈಗ ನಾನು ಇಲ್ಲಿ ಮತ್ತೆ ನೆಕ್ಸ್ಟ್ ಕೂಡ ಈ ರೆಡ್ಡೇ ಕಂಟಿನ್ಯೂ ಮಾಡ್ತಿದ್ದಾರೆ. ಓಕೆ ನೋಡಿ ಫ್ರೆಂಡ್ಸ್, ಮತ್ತೆ ನಾವು ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ.
ಈಗ ಮತ್ತೆ ಅದಕ್ಕೆ ಗ್ಲೂ ಹಾಕ್ಕೊಂಡು, ಕಾಣಿಸ್ತಿದೆಯಲ್ಲ, ಗ್ಲೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ. ಆನಂತರ ಮತ್ತೆ ಇದನ್ನು ಸಿಲ್ಕ್ ಥ್ರೆಡ್ನ ಅದಕ್ಕೆ ಹಾಕಿ ಅಂಟಿಸ್ಕೊಳ್ಳೋಣ. ನೋಡಿ, ಓಕೆ. ಈಗ ಮತ್ತೆ ಸುತ್ಕೊಳ್ತಾ ಬರೋಣ. ಸೈಡ್ಸ್ ಎಲ್ಲ ಗ್ಲೂ ಹಾಕ್ಕೊಂಡು, ಓಕೆ, ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್? ನೋಡಿ, ಮತ್ತೆ ಇದನ್ನು ಸುತ್ತಾ ಇದ್ದಾರೆ. ಪ್ರತಿ ಸತಿ ಸುತ್ತಬೇಕಾದ್ರೂ ಈ ರೀತಿ ಅಳ್ಳಾಡಿಸಿ ಸುತ್ತಬೇಕಾಗತ್ತೆ. ನೆನಪಲ್ಲಿಟ್ಕೊಳ್ಳಿ ಫ್ರೆಂಡ್ಸ್. ಈಗ ಇದನ್ನು ಜಾಯಿನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ನೋಡಿ. ಈ ರೀತಿ ಕಂಪ್ಲೀಟಾಗಿ ನೀಟಾಗಿ ಸುತ್ಕೊಳ್ಳಿ. ಸುತ್ಕೊಂಡಿದ ನಂತರ ಈ ಎಡ್ಜ್ ಏನಿದೆ, ಈಗ ಎಡ್ಜ್ ಏನಿದೆ ಇದಕ್ಕೆ ಈ ರೀತಿ ಗ್ಲೂ ಹಾಕ್ತಾ ಇದ್ದೀವಿ, ಗಮ್ಮು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಲಾಸ್ಟಲ್ಲಿ ಯಾವಾಗಲೂ ಜಾಸ್ತಿ ಹಾಕೋಬೇಕಾಗತ್ತೆ. ಈ ರೀತಿ ಇಂಟರ್ನಲ್ ಲಾಕ್ ಮಾಡ್ಕೊಂಬಿಡಿ. ಇದಿರಲ್ಲ, ಈ ರೀತಿ ಫಿನಿಶ್ ಆಗುತ್ತೆ. ಈಗ ಇದನ್ನು ಎಕ್ಸ್ಟ್ರಾಸ್ ಏನಿದೆ ಇದನ್ನು ಸಿಸರಲ್ಲಿ ಟ್ರಿಮ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಓಕೆ.